ಮೊದಲಿಗೆ ಗುರು ವಂದನೆಯನ್ನ ಮಾಡೋಣ. ನಿನ್ನೆ ಕ್ಲಾಸ್ ಅಲ್ಲಿ ಯಾರಿಗಾದ್ರೂ ಡೌಟ್ ಇದೆಯಾ? ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರೆಲ್ಲರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನದ ಕ್ಲಾಸ್ ಅಲ್ಲಿ ನಾವು ತುಂಬಾ ಇಂಪಾರ್ಟೆನ್ಸ್ ಆಗಿರೋದು, ತುಂಬಾ ಮುಖ್ಯವಾಗಿರುವುದು ಚಕ್ರಗಳ ಬಗ್ಗೆ ನಾವು ಮಾಹಿತಿಗಳನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಒಂದೊಂದು ಚಕ್ರಗಳ ಬಗ್ಗೆ ನಾವು ನೋಡ್ಕೊಳ್ತಾ ಬರೋಣ ಇವತ್ತು. ಮೊದಲನೇ ಚಕ್ರ ಯಾವುದು ಅಂತ ಹೇಳಿದ್ರೆ ನಮ್ಮ ಮೂಲಾಧಾರ ಚಕ್ರ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಮೂಲಾಧಾರ ಚಕ್ರ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗದಲ್ಲಿ ಅಂತ ಹೇಳಿದ್ರೆ ನಮ್ಮ ಗುದದ್ವಾರ ಅಂದ್ರೆ ಕೊನೆಯ ಬೆನ್ನು ಮೂಳೆ ಎಲ್ಲಿ ಬರುತ್ತಲ್ಲ ಅಲ್ಲಿ ನಮಗೆ ಅದು ಸ್ಥಳ ಇರುವಂತಹ ಒಂದು ಚಕ್ರ ಇರುವಂತದ್ದು. ಅದರ ಬಣ್ಣ ಯಾವುದು ಅಂತ ಹೇಳಿದ್ರೆ ಕೆಂಪು ಬಣ್ಣ. ಅದರ ಬೀಜ ಮಂತ್ರ ಏನು ಅಂತ ಹೇಳಿದ್ರೆ ಲಂಕಾರ. ಅದರ ತತ್ವ ಏನು ಅಂತ ಹೇಳಿದ್ರೆ ಭೂಮಿ ತತ್ವ. ಅದರ ಗ್ರಂಥಿ ಯಾವುದು ಅಂತ ಹೇಳಿದ್ರೆ ಮೂತ್ರಜನಕಾಂಗದ ಗ್ರಂಥಿ ಅಂತ ನಾವು ಕರಿತೀವಿ. ಇದು ಭೂಮಿಯ ತತ್ವ. ಭೂಮಿ ಹೇಗೆ ಸ್ಟ್ರಾಂಗ್ ಆಗಿದೆ, ಸ್ಥಿರವಾಗಿರುತ್ತೆ, ಆ ರೀತಿ ನಮ್ಮ ಮೂಲಾಧಾರ ಚಕ್ರ ಸ್ಥಿರವಾಗಿರಬೇಕು. ಮೂಲ ಆಧಾರ ತುಂಬಾ ನೀವು ಆಳವಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಇದು ಬೇಸ್ ಆಗಿರೋದು, ತುಂಬಾ ತುಂಬಾ ಇಂಪಾರ್ಟೆನ್ಸ್ ಆಗಿರುವಂತ ಚಕ್ರ ಇದು. ಎಲ್ಲ ಚಕ್ರಗಳಿಗೂ ಕೂಡ ಇದು ಆಧಾರವಾಗಿರುವಂತ ಒಂದು ಚಕ್ರ ಇದು. ಅದಕ್ಕೆ ಇದನ್ನ ಮೂಲಾಧಾರ ಅಂತೇಳಿ ನಾವು ಕರಿತೀವಿ. ಒಂದು ಮನೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ನಮ್ಗೆ ಬೇಸ್ಮೆಂಟ್ ಬೇಕು, ಅಡಿಪಾಯ ಇಂಪಾರ್ಟೆಂಟ್ ಅಲ್ವಾ? ಅಡಿಪಾಯ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಹಾಗೆ ನಾವೇನ್ ಮಾಡ್ತೀವಿ ಅಂದ್ರೆ ಎಷ್ಟು ಬೇಕಾದ್ರೂ ಅಂತಸ್ತಿನ ಮನೆಗಳನ್ನ ನಾವು ಕಟ್ಕೊಳ್ಬಹುದು. ಇಲ್ಲಿಂದ ನಮ್ಮ ಎನರ್ಜಿ ಏನಾಗ್ಬೇಕು ಅಂತ ಹೇಳಿದ್ರೆ ಒಂದೊಂದು 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 ಮೇಲೆ ಹೋಗ್ತಾ ಬರ್ಬೇಕು. ಇದನ್ನ ನಾವು ಅದಕ್ಕೆ ಇದನ್ನ ಮೂಲಾಧಾರ ಅಂತೇಳಿ ನಾವು ಕರಿತೀವಿ. ಭೂಮಿ ತತ್ವ ಇದು ಹೊಂದಿರುತ್ತೆ. ಇಲ್ಲಿ ಬರುವಂತದ್ದು ಏನು, ಇಲ್ಲಿ ಮುಖ್ಯವಾಗಿ ಬರುವಂತ ಅಂಶ ಯಾವುದು ಅಂತ ಹೇಳಿದ್ರೆ ಈ ಮೂಲಾಧಾರ ಚಕ್ರದಲ್ಲಿ ಭಯ ಇರುತ್ತೆ ನಮಗೆ. ಈ ಮೂಲಾಧಾರ ಚಕ್ರದಲ್ಲಿ ಸ್ಥಿರತೆ ಇರಬೇಕು ನಮಗೆ, ಒಂದು ಸುರಕ್ಷತೆ ನಮ್ಗೆ, ಒಂದು ಭದ್ರತೆ ನಮ್ಗೆ, ಒಂದು ಅಸ್ತಿತ್ವ ನಮ್ಗೆ ಕಾಣ್ಬೇಕು ಅಂತ ಹೇಳಿದ್ರೆ ಆ ಒಂದು ಸ್ಟ್ರಾಂಗ್ ಅಂದ್ರೆ ನಾವು ಭದ್ರತೆ, ನಮ್ಗೆ ಸೆಕ್ಯೂರಿಟಿ ಇದೆ, ನಾ ಸ್ಥಿರವಾಗಿದ್ದೀನಿ ಅನ್ನೋದು ಭಾವನೆ ನಮಗೆ ನಮ್ಮ ಒಳಗಡೆ ಅಲ್ಲಿ ಆ ಚಕ್ರದಲ್ಲಿ ಬರ್ಬೇಕು. ಅದು ಮೂಲ ಕಾರಣ ಏನು ಅಂದ್ರೆ ಭಯ. ಇದು ತುಂಬಾ ಇಂಪಾರ್ಟೆಂಟ್. ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಬರೀ ಬಣ್ಣಗಳ ಬಗ್ಗೆ ಅಲ್ಲ,
ಅಲ್ಲಿ ವೈಬ್ರೇಷನ್ಸ್ ಗಳ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡ್ಬೇಕು. ಅದು ತನ್ನ ಪಾಡಿಗೆ ತಾನು ಆಗುತ್ತೆ, ನಾವು ಧ್ಯಾನವನ್ನ ಮಾಡಿದಾಗ ಅದಾಗ್ತಾ ಇರುತ್ತೆ. ಆದ್ರೆ ನಮ್ಮ ಒಳಗಡೆ ಏನಿದೆ ಅಂತ ನಾವು ನೋಡ್ಬೇಕು. ತುಂಬಾ ಡೀಪ್ ಆಗಿ ನೀವು ಇದನ್ನ ನೀವು ಅಬ್ಸರ್ವ್ ಮಾಡ್ಬೇಕು. ನಿಮ್ಗೆ ಭಯ ಬರ್ತಾ ಇದೆಯಾ? ಅದ್ ಯಾಕೆ ಬರ್ತಾ ಇದೆ ಅಂತ ನೀವು ಒಂದೊಂದು ಅಂದ್ರೆ ನಿಮ್ಮ ಒಳಗಡೆ ಬರುವಂತ ಒಂದು ಆ ಉಸಿರನ್ನ ನೀವು ಜೊತೆನಲ್ಲಿ ನೀವು ಉಸಿರಿನ ಜೊತೆ ನೀವು ಒಂದಾದಾಗ ಆಲೋಚನೆಗಳು ಬರುತ್ತೆ ನಿಮಗೆ. ಒಂದೊಂದಾಗ ಅದ್ ಯಾವ್ಯಾವ್ದು ಅಂತ ನೀವು ಅದನ್ನ ಡೀಪ್ ಆಗಿ ನೀವು ಒಳಗಡೆ ನೀವು ನೋಡ್ಬೇಕು. ಭಯ ಯಾಕೆ ಬರ್ತಾ ಇದೆ? ಅದನ್ನು ಯಾವ ಸಂದರ್ಭದಲ್ಲಿ, ಯಾರ ಮೇಲೆ, ಏನಕ್ಕೆ ಬರ್ತಾ ಇದೆ, ಯಾವಾಗ ಬರ್ತಾ ಇದೆ ಅಂತ ನೀವು ಪ್ರತಿಯೊಂದು ಸನ್ನಿವೇಶಗಳನ್ನ ನೋಡ್ಬೇಕು ಅಷ್ಟೇ ನೀವು. ಆಗ ನಿಮಗೆ ಅರ್ಥ ಅಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಇದನ್ನ ನೀವು ಯಾವಾಗ ನಾವು ಈ ಚರ್ಮಚಕ್ಷು ಕಣ್ಣನ್ನ ತೆಗೊಂಡು ನಾವು ಕೂತ್ಕೊಂಡಾಗ ಏನ್ ಮಾಡ್ತೀವಿ, ಬರೀ ಬೇರೆಯವ್ರ ಬಗ್ಗೆ ನಾವು ಬ್ಲೇಮ್ ಮಾಡ್ತಾ ಇರ್ತೀವಿ. ನನ್ ಗಂಡ ಸರಿಯಾಗಿಲ್ಲ, ನನ್ ಮಕ್ಳು ಸರಿ ಇಲ್ಲ, ಅವ್ರು ಕೋಪ ಮಾಡ್ಕೊಂಡಿಲ್ಲ ಆದ್ರೆ ನಾನ್ ಮಾಡಲ್ಲ, ನಮ್ಮ ಅತ್ತೆ ಸರಿ ಇಲ್ಲ, ನಮ್ಮ ಮಾವ ಅಂತ ಹೇಳಿ ನಾವ್ ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ನಮ್ಮ ಸಂಬಂಧಿಕರಾಗಿರ್ಬೋದು, ಅವ್ರಾಗಿರ್ಬೋದು, ಇವ್ರಾಗಿರ್ಬೋದು ಅಂತ ನಾವು ಬ್ಲೇಮ್ ಮಾಡ್ತಾ ಇದೀವಿ. ಅದನ್ನ ನಾವು ಈ ಚರ್ಮ ಚಕ್ಷುವನ್ನ, ನಮ್ಮ ಕಣ್ಣನ್ನ ಮುಚ್ಚಿ ನಾವು ನಮ್ಮ ಒಳಗಣ್ಣಿನಲ್ಲಿ ನಮ್ಮ ಒಳಗಡೆ ಏನ್ ನಡೀತಾ ಇದೆ ಅಂತ ನಾವು ತುಂಬಾ ಆಳವಾಗಿ ನಾವು ಹೋಗ್ಬೇಕು. ಇದನ್ನ ಅಬ್ಸರ್ವ್ ಮಾಡ್ಬೇಕು ನೀವು. ಸಮಯ ಯಾವಾಗ ಸಿಗುತ್ತೆ ನಿಮ್ಗೆ, ನೀವು ಯು ಸ್ಟಾರ್ಟ್ ಟು ಅಬ್ಸರ್ವ್ ನಿಮ್ಮ ಒಳಗಡೆ ಇರುವಂತ ಭಾವನೆಗಳು. ಯಾಕೆ ಕೋಪ ಬರ್ತಾ ಇದೆ, ಯಾರ ಮೇಲೆ ನಾನು ಸಿಟ್ಟು ಮಾಡ್ಕೊಳ್ತಾ ಇದ್ದೀನಿ, ಯಾವ ವಿಷಯದ ಬಗ್ಗೆ ತುಂಬಾ ಆಳವಾಗಿ ನೀವು ನೋಡ್ಬೇಕು. ಇದು ಸ್ಟಾರ್ಟ್ ಯುವರ್ ಜರ್ನಿ ಅಂತ ಹೇಳುದು. ನಾವು ಧ್ಯಾನ ಮಾಡ್ತಾ ಇದೀವಿ ಅಂತ ಹೇಳಿ ನಿತ್ಯ ಜೀವನದಲ್ಲಿ ನಾವು ಏನೂ ಬದಲಾವಣೆ ಮಾಡ್ಕೊಳ್ಳಿಲ್ಲ, ಪ್ರಾಕ್ಟಿಕಲ್ ಆಗಿ ಲೈಫ್ ಅಲ್ಲಿ ನಾವು ಪ್ರಯೋಗ ಮಾಡ್ತಾ ಇಲ್ಲ. ಈಗ ಧ್ಯಾನ ಮಾಡ್ತಾ ಇದ್ದೀರಾ, ಬಟ್ ಸಿಚುವೇಶನ್ಸ್ ಗಳು ಬಂದಾಗ ನಾವ್ ಏನ್ ಮಾಡ್ತಾ ಇದೀವಿ, ರಿಯಾಕ್ಟ್ ಮಾಡ್ತಾ ಇದೀವಿ, ಕೋಪ ಮಾಡ್ಕೊಳ್ತಾ ಇದೀವಿ, ಚಿಂತೆ ಮಾಡ್ತಾ ಇದೀವಿ, ಆತಂಕಗಳನ್ನ ಮಾಡ್ತಾ ಇದೀವಲ್ವಾ. ಈಗ ನೀವು ಅದನ್ನ ಡೀಟೇಲ್ ಆಗಿ ನೀವು ನೋಡೋದಿಕ್ಕೆ ಪ್ರಾರಂಭ ಮಾಡ್ಬೇಕು. ನಿಮಗೆ ಏನಾದ್ರೂ ಒಂದು ಸಿಚುವೇಶನ್ ಭಯ ಆಗ್ತಾ ಇದೆ, ಕೋಪ ಬರ್ತಾ ಇದೆ ಅಂದ್ರೆ ಏನ್ ಕೋಪ ಬರ್ತಾ ಇದೆ ಅಂತ ನೋಡ್ಬೇಕು ನೀವಲ್ಲಿ. ಯಾರ ಮೇಲೆ ಕೋಪ ಬರ್ತಾ ಇದೆ ಯಾಕೆ ಹೇಳಿ? ಗಂಡನ ಮೇಲೆ ಕೋಪ ಬರುತ್ತೆ ಅನ್ಕೊಳ್ಳಿ. ಏನಕ್ಕೆ? ನನ್ ಮಾತು ಕೇಳ್ತಾ ಇಲ್ಲ, ಅಥವಾ ನಮ್ಗೆ ದುಡ್ಡು ತಂದು ಕೊಡ್ತಾ ಇಲ್ಲ. ನೋಡಿ, ದುಡ್ಡು ಏನಕ್ ಬೇಕು? ಯಾಕೆ ದುಡ್ಡು ತಂದು ಕೊಡ್ತಾ ಇಲ್ಲ ಅಂದ್ರೆ ನನಗೆ ಹಣದ ಕೊರತೆ ಇದೆ. ಹಣ ಇಲ್ಲ ಅಂದ್ರೆ ಏನಾಗುತ್ತಿದೆ ನನಗೆ ಜೀವನದಲ್ಲಿ? ಮುಂದೆ ನನ್ನ ಭವಿಷ್ಯ ಹಾಳಾಗತ್ತೆ, ಅಥವಾ ನನಗೆ ಮನೆ ಸಿಗಲ್ಲ, ಅಥವಾ ಮನೆ ಕಟ್ಟಕ್ ಆಗ್ತಾ ಇಲ್ಲ, ನನ್ನ ಆರೋಗ್ಯ ನೋಡ್ಕೊಳಕ್ ಒಂದು ಭಯ ನಮ್ಮ ಒಳಗಡೆ ಇದೆ. ನೋಡಿ, ರೂಟ್ ಕಾಸ್ ನೋಡಿ. ನಿಮ್ಮ ಸಿಟ್ಟಿಗೆ ಅಥವಾ ನಿಮ್ಮ ಕೋಪಕ್ಕೆ, ನಿಮ್ಮ ಬೇಜಾರಿಗೆ ಮೂಲ ಕಾರಣ ಏನು? ಭಯ. ನನ್ ಭವಿಷ್ಯದಲ್ಲಿ ಏನಾಗ್ಬಿಡುತ್ತೋ ಅನ್ನೋ ಭಯ ನಮ್ಮ ಒಳಗಡೆ ಕೂತಿದೆ. ಈಗ ಇದನ್ನ ನಾವು ನೋಡ್ಬೇಕು, ಪಾಸ್ ಕೊಡ್ಬೇಕು ನಾವು, ನೋಡ್ಬೇಕು ನಮ್ಮನ್ನ, ನನ್ನ ಒಳಗಡೆ ಏನಾಗ್ತಾ ಇದೆ ಅಂತೇಳಿ ನಾವು ಅದನ್ನ ಗಮನಿಸಿದಾಗ ನಮಗೆ ನಮ್ಮ ಮೂಲಾಧಾರದಲ್ಲಿರುವಂತ 4 ಪೆಟಲ್ಸ್ ಗಳು ಆಕ್ಟಿವೇಶನ್ ಆಗೋಕೆ ಪ್ರಾರಂಭ ಆಗುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತಾರೆ ಅದನ್ನ. ಅಥವಾ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಚಿತ್ತ, ನಮ್ಮ ಅಹಂಕಾರ, ಅಸ್ತಿತ್ವದ ಭಾವನೆಗಳು ಎಲ್ಲಿದೆ ಅನ್ನೋದು ನಮ್ಗೆ ಡೀಟೇಲ್ ಆಗಿ ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಇದನ್ನ ನಾವು ಗಮನಿಸ್ಬೇಕು. ಪ್ರಾರಂಭ ಮಾಡಿ ಇವತ್ತಿನಿಂದ.
ನಿಮ್ಮೊಳಗಡೆ ಏನೇನ್ ಆಗ್ತಾ ಇದೆ ಅಂತ ಹೇಳಿ ಅಬ್ಸರ್ವ್ ಮಾಡೋಕೆ ಪ್ರಾರಂಭ ಮಾಡಿ. ಪ್ರಾಕ್ಟಿಕಲ್ ಆಗಿ ನೀವು ಅದನ್ನ ನೋಡ್ಬೇಕು. ನನಗೆ ಯಾಕೆ ಈ ತರ ಭಯ ಬರ್ತಾ ಇದೆ ಅಂದ್ರೆ ಭವಿಷ್ಯದ ಭಯ ಇದೆಯಾ? ಕಾರಣ ಏನು? ಅದಕ್ಕೆ ಮೂಲ ರೂಟ್ ಕಾಸ್. ಆ ಕಾರಣ ಗೊತ್ತಿದ್ರೆ ಅಲ್ವಾ ನಾವು ಅದಕ್ಕೆ ಪರಿಹಾರವನ್ನ ಕಂಡುಹಿಡ್ಕೊಳಕ್ಕಾಗೋದು. ಆಗ ನಿಮ್ಗೆ ಕಾರಣ ಗೊತ್ತಾಯ್ತು ಅಂತ ಹೇಳಿದ್ರೆ, ನಿಮ್ಮ ಗುರಿ ಗೊತ್ತಾಯ್ತು, ನಿಮ್ಮ ಉದ್ದೇಶ ನಿಮ್ಗೆ ಗೊತ್ತಾಗ್ತಿದೆ. ನಾನು ಏನಕ್ಕೆ ಕೋಪ ಮಾಡ್ಕೊಳ್ತಾ ಇದ್ದೀನಿ, ಏನಕ್ಕೆ ನನಗೆ ಭಯ ಬರ್ತಾ ಇದೆ, ಆಗ ನಿಮ್ಗೆ ಅರಿವಾಗ್ತು ವಾಟ್ ನೆಕ್ಸ್ಟ್ ನಾನ್ ಮಾಡ್ಬೇಕು. ಆಗ ನಮ್ಮಲ್ಲಿ ಒಂದು ಸೆಕ್ಯೂರಿಟಿ ಆಗ್ಲಿ, ಭದ್ರತೆ ಆಗ್ಲಿ, ಒಂದು ಶಕ್ತಿ ಆಗ್ಲಿ, ನಮ್ಮೊಂದು ಸ್ಥಿರತೆ ನಮ್ಮೊಳಗಡೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಸ್ಥಿರತೆ ಸಮತೋಲನವಾದಾಗ ನಮ್ಗೆ ಸ್ಥಿರತೆ ಬರುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ನಮ್ಗೆ ಅಂದ್ರೆ ಸ್ಥಿರತೆ ಇರಲ್ಲ, ಅಸ್ಥಿರತೆ ಇರುತ್ತೆ, ಅಭದ್ರತೆ ಇರುತ್ತೆ, ನಿರಾಸಕ್ತಿ ಇರುತ್ತೆ, ನಮ್ಗೆ ಹೆಲ್ತ್ ಇಶ್ಯೂಸ್ಗಳು ಪ್ರಾರಂಭ ಆಗುತ್ತೆ. ಅಂದ್ರೆ ಯಾವುದು ಅಂದ್ರೆ ಮೂಲಾಧಾರ ಚಕ್ರ ಅಂದ್ರೆ ನಮ್ಮ ಕಾಲುಗಳು, ಬೆನ್ನು ನೋವು, ಮೂಳೆಗಳು ನೋವು, ಪೈಲ್ಸ್ ರಿಲೇಟೆಡ್ ಸಮಸ್ಯೆಗಳು. ಇದು ಶರೀರದಲ್ಲಿ ಭಯ, ಶರೀರದಲ್ಲಿ ಕುತ್ಕೊಂಡಿದೆ, ಶರೀರ ನಮ್ಗೆ ತೋರಿಸ್ತಾ ಇದೆ. ನೋಡಿ, ಶರೀರ ಯಾವತ್ತೂ, ಮನಸ್ಸು ಸುಳ್ಳು ಹೇಳುತ್ತೆ, ಶರೀರ ಸುಳ್ಳು ಹೇಳಲ್ಲ. ನಾವು ಮನಸ್ಸಿನ ಮಾತನ್ನ ಕೇಳ್ಕೊಂಡು ಶರೀರವನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಶರೀರ ಎಂದಿಗೂ ಸತ್ಯನೇ ಹೇಳೋದು, ಅದು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಇದನ್ನ ಡೀಪ್ ಆಗಿ ನೀವು ಅಭ್ಯಾಸವನ್ನ ಮಾಡ್ಬೇಕು. ಈ ಚಕ್ರ ಇನ್ನು ಶಕ್ತಿಯುತವಾಗ್ಬೇಕು ಅಂತ ಹೇಳಿದ್ರೆ ನಾವು ಪ್ರಕೃತಿಯಲ್ಲಿ ಭೂಮಿಯೊಂದಿಗೆ ನಾವು ಕನೆಕ್ಷನ್ ಆಗ್ಬೇಕು. ನೇರವಾಗಿ ಮಣ್ಣು ಬರಿಗಾಲಲ್ಲಿ ನಡಿಬೇಕು, ಹುಲ್ಲಿನ ಮೇಲೆ ನಡಿಬೇಕು, ಗಿಡ ಮರಗಳನ್ನ ಅಪ್ಕೊಳ್ಬೇಕು. ಪ್ರಕೃತಿ ಜೊತೆಗೆ ನಾವು ಕನೆಕ್ಷನ್ ಆಗ್ಬೇಕು. ನಾವು ಅಬ್ಸರ್ವ್ ಮಾಡಿ, ನೀವು ಇವಾಗ ನಿಮ್ಗೆ ಅರ್ಥ ಆಗುತ್ತೆ. ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ತಾ ಬಂದಾಗ ನಿಮಗೆ ಇದರ ಅರಿವು ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಇದರ ಬೀಜ ಮಂತ್ರ ಏನು ಅಂದ್ರೆ ಲಂಕಾರ. ಇದರ ಬಣ್ಣ ಕೆಂಪು ಬಣ್ಣ ಇರುತ್ತೆ. ಇದನ್ನ ನಾವು ನೋಡ್ತಾ ಬೀಜ ಮಂತ್ರಗಳಲ್ಲೇ ನಾವು ಕುತ್ಕೊಳ್ಳೋದಲ್ಲ. ಬೀಜ ಮಂತ್ರದಿಂದ ಸ್ವಲ್ಪ ನಮ್ಗೆ ಪರಿವರ್ತನೆ ಆಗುತ್ತೆ. ಅದ್ರ ಜೊತೆಗೆ ನಾವು ಧ್ಯಾನವನ್ನ ಮಾಡ್ತಾ ಬರ್ಬೇಕು. ಸೊ ಇದು ನಮ್ಮ ಮೂಲಾಧಾರ ಚಕ್ರ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಸ್ವಾದಿಷ್ಠಾನ ಚಕ್ರ. ತುಂಬಾ ಸರಳವಾಗಿ ನಾನು ನಿಮ್ಗೆ ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸ್ವಾದಿಷ್ಠಾನ ಚಕ್ರ, ಇದರ ಬಣ್ಣ ಏನು? ಕೇಸರಿಯ ಬಣ್ಣ. ಇದರ ಸ್ಥಾನ ಏನು ಅಂದ್ರೆ ನಮ್ಮ ಹೊಕ್ಕಳಿನಲ್ಲಿ ಸ್ವಲ್ಪ ಕೆಳಗಡೆ, ಎರಡು ಬೆರಳು ಕೆಳಗಡೆ ಬರುತ್ತೆ. ಅಂದ್ರೆ ನಮ್ಮ ಜನನೇಂದ್ರಿಯ ಭಾಗಗಳಲ್ಲಿ ಕಂಡು ಬರುತ್ತೆ. ಇದರ ಮಂತ್ರ ಏನು? ಓಂಕಾರ. ಇದರ ತತ್ವ ಏನು? ನೀರಿನ ತತ್ವ. ನೋಡಿ, ಯಾರು ತುಂಬಾ ಜನ ವಿಡಿಯೋಸ್ ಗಳನ್ನ ಆನ್ ಮಾಡ್ತಾ ಇಲ್ಲ. ಇದರ ಗ್ರಂಥಿ ಏನು ಅಂತ ಹೇಳಿದ್ರೆ ಇದು ಅಂಡಾಶಯ ಅಥವಾ ವೃಷಾಣು ಅಂತ ಹೇಳ್ತೀವಲ್ಲ, ಅಲ್ಲಿ ಇದು ಸಿಚುವೇಟೆಡ್ ಆಗಿರುತ್ತೆ. ಸೊ ಇಲ್ಲಿ ಮೇನ್ ಏನು ಅಂತ ಹೇಳಿದ್ರೆ ನಮ್ಮ ಭಾವನೆ, ಎಮೋಷನ್ಸ್ ಗಳು. ನೋಡಿ, ನಮ್ಮ ಎಮೋಷನ್ಸ್ ಗಳು ಇಲ್ಲಿ ಮೇನ್ ಆಗಿ ಬರುವಂತದ್ದು ನಮ್ಮ ಭಾವನೆಗಳು. ನಮ್ಮ ಭಾವನೆಗಳು ಏನೇನಾಗ್ತದೆ? ಸಿಟ್ಟು ಬರ್ತಾ ಇದೆಯಾ, ಕೋಪ ಬರ್ತಾ ಇದೆಯಾ, ದ್ವೇಷ ಬರ್ತಾ ಇದೆಯಾ, ಅಸೂಯೆ ಬರ್ತಾ ಇದೆಯಾ? ನಮ್ಮ ಭಾವನೆಗಳನ್ನ ನಾವು ಇಲ್ಲಿ ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು. ನಮ್ಮ ಎಮೋಷನ್ಸ್ ಏನ ವೇರಿಯೇಷನ್ ಆಗ್ತಾ ಇದೆ, ನಾನು ಯಾವ ರೀತಿ ನನ್ನ ಭಾವನೆಗಳಿಗೆ ನಾನು ಪ್ರತಿಕ್ರಿಯೆ ಮಾಡ್ತಾ ಇದ್ದೀನಿ.
ನೋಡಿ, ಇದನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ನನ್ನ ಎಮೋಷನಲ್ಸ್ ಗಳಿಗೆ ನಾನು ಅಂಟ್ಕೊಂಡಿದ್ದೀನಾ? ಅದನ್ನ ನಾನು ನಿಯಂತ್ರಣದಲ್ಲಿ ಇಟ್ಕೊಳ್ತಾ ಇದ್ದೀನಾ? ಭಾವನೆಗಳೇನಾಗುತ್ತೆ, ಪರ್ಮನೆಂಟ್ ಆಗಿರುತ್ತೆ. ಇಡೀ ನಮ್ ಕೋಪ ಬರುತ್ತೆ, ಹೌದಲ್ವಾ? ಸಿಟ್ಟು ಮಾಡ್ಕೊಳ್ತೀರ, ತುಂಬಾ ಸಿಟ್ಟು, ದ್ವೇಷ, ಆತಂಕ, ಅಲ್ವಾ? ಏನಾಗ್ಬಿಡುತ್ತೋ ಅನ್ನೋ ಸ್ಟ್ರೆಸ್, ಆಂಗ್ಸೈಟಿ, ಚಿಂತೆ ಮಾಡ್ತಾ ಇದೀವಲ್ವಾ ನಾವು? ಏನಕ್ಕೆ ಚಿಂತೆ ನೋಡ್ಬೇಕು ನೀವು. ಈಗ ನಿಮ್ಗೆ ನಿಮ್ಮ ಗಂಡನ ಮೇಲೆ ಅಥವಾ ನಿಮ್ ಮಕ್ಕಳ ಮೇಲೆ ಅಥವಾ ನಿಮ್ ಸಂಬಂಧಿಕರ ಮೇಲೆ ಯಾವ ಭಾವನೆಗಳು ಬರ್ತಾ ಇದೆ ನಿಮ್ಗೆ, ನೋಡ್ಬೇಕು ನೀವು ಅದನ್ನ. ಅಲ್ಲಿ ದ್ವೇಷ ಇದೆಯಾ, ಅಸೂಯೆ ಇದೆಯಾ, ಏನಕ್ಕೆ ಅಂತ ನೀವು ಒಂದು ಪಾಸ್ ಕೊಟ್ಟು ನೀವು ನೋಡ್ಬೇಕು. ನೋಡ್ಬೇಕು ನೀವು. ಚಿಂತೆ ಏನಕ್ಕೆ ಬರ್ತಾ ಇದೆ? ಚಿಂತೆ, ದುಃಖ ಬರ್ತಾ ಇದೆ, ಏನಕ್ಕೆ ದುಃಖ ಬರ್ತಾ ಇದೆ? ಆ ಸನ್ನಿವೇಶ ನೋಡಿ ನೀವು. ಅಥವಾ ಇವಾಗ ಆಗಿರ್ಬಹುದು, ಅಥವಾ ನಿಮ್ಗೆ ದುಃಖ ಬರುವಂತ ಈ ದಿನ ಇವತ್ತಿಂದ ಸ್ಟಾರ್ಟ್ ಮಾಡಿ. ನಿಮ್ಗೆ ದುಃಖ ಆಗುವಂತ ಒಂದು ಸನ್ನಿವೇಶ ಬರುತ್ತೆ, ಅದನ್ನ ನೀವು ಗಮನಿಸ್ಬೇಕು ನೀವು. ಯಾಕೆ ದುಃಖ ಆಗ್ತಾ ಇದೆ, ದುಃಖದ ಹಿಂದೆಗಡೆ ಏನ್ ಸ್ಟೋರಿ ಇದೆ ನೋಡ್ಬೇಕು ನೀವು. ಒಂದು ನಿಮಿಷದಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ನೋಡಿ, ಅಂದ್ರೆ ನಮ್ಮ ಭಾವನೆಗಳು ಶೇಕ್ ಆಗ್ತಾ ಇದೆ, ಅಲ್ವಾ? ಆ ಭಾವನೆಗಳಿಗೆ ಕಾರಣ ಏನ್ ಹೇಳಿ? ಭಯ. ಈಗ ನಿಮ್ ಚಿಂತೆ, ದುಃಖ ಬರ್ತಾ ಇದೆ ಅಲ್ವಾ? ಏನ್ ಚಿಂತೆ ಆಗ್ತಾ ಇದೆ? ಭವಿಷ್ಯದಲ್ಲಿ ಏನಾಗ್ಬಿಡುತ್ತೋ, ನನ್ನ ಮಕ್ಕಳಿಗೆ ಏನಾಗ್ಬಿಡುತ್ತೋ, ನನಗೆ ಹಣ ಇಲ್ಲ ಅಂದ್ರೆ ಏನಾಗ್ಬಿಡುತ್ತೋ, ಹೌದಲ್ವಾ? ಆ ಚಿಂತೆಗೆ ಕಾರಣ ಯಾವ್ದು ಹೇಳಿ? ಮೂಲಾಧಾರ ಚಕ್ರ. ನೋಡಿ, ಈ ಎರಡನೇ ಚಕ್ರಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋದು ಯಾವ್ದು? ಮೂಲಾಧಾರ ಚಕ್ರ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ನಿಮ್ಮನ್ನ. ಕಳ್ಕೊಂಡ್ ಬಿಡ್ತೀನಿ, ನನ್ ಗಂಡನ್ ಕಳ್ಕೊಂಡ್ ಬಿಡ್ತೀನಿ, ಅವನನ್ನ ಬಿಟ್ಟು ಹೋಗ್ಬಿಡ್ತಾರೆ, ಅಲ್ವಾ? ಭಯ. ಭಯ ಎಲ್ಲಿ ಬಂತು ನೋಡಿ, ಇಲ್ಲಿ ಎಮೋಷನ್ಸ್ ಗಳಿಗೆ ಮೂಲಾಧಾರ ಚಕ್ರ ನಮ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ನಾವು ಸ್ಟಕ್ ಆಗಿರೋದೆಲ್ಲಿ? ಮೂಲಾಧಾರ ಚಕ್ರದಲ್ಲಿ ನಾವು ಸ್ಟಕ್ ಆಗಿದ್ದೀವಿ. ಆಗ ನಮ್ಮಲ್ಲಿ ಏನಾಗುತ್ತೆ? ಸ್ಟಕ್ ಆದಾಗ ನಾವು ಪ್ರತಿಸ್ಪಂದನೆ ಮಾಡ್ತಾ ಇಲ್ಲ, ನಾವು ಸ್ಪಂದಿಸ್ತಾ ಇಲ್ಲ, ನಾವು ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದೀವಿ. ಮಾತಿಗೆ ಮಾತು, ಜಗಳ, ಕೋಪ, ದುಃಖ, ಪ್ರತಿಕ್ರಿಯೆಗಳನ್ನ ಪ್ರಾರಂಭ ಮಾಡ್ಬಿಡ್ತಾ ಇದ್ದೀವಿ. ಆ ಪ್ರತಿಕ್ರಿಯೆಯಿಂದ ಏನಾಗ್ತಾ ಇದೆ ನೋಡಿ? ನಮ್ಮ ಬಾಂಧವ್ಯಗಳು, ನಮ್ಮ ಸಂಬಂಧಗಳು, ನಮ್ಮ ಮನಸ್ಸಿನ ಸ್ಟೇಟ್ ಎಲ್ಲವೂ ಕೂಡ ಏರುಪೇರಾಗ್ತಾ ಇದೆ. ನೀರಿನಂತೆ ನಮ್ಮ ಭಾವನೆಗಳು ಹರ್ಕೊಂಡು ಹೋಗ್ತಾ ಇಲ್ಲ. ಇದರ ತತ್ವ ಯಾವುದು ಅಂದ್ರೆ ನೀರಿನ ತತ್ವ ಇದು. ನೀರು ಎಲ್ಲಾದ್ರೂ ನಿಂತಿದ್ಯಾ ನೋಡಿ? ನಿಂತಿರುವಂತ ನೀರು ಏನಾಗುತ್ತೆ? ವಾಸನೆ ಬರುತ್ತೆ. ನಮ್ಮ ಭಾವನೆಗಳನ್ನ ನಾವು ಹಿಡ್ಕೊಂಡು ಕೂತಿದೀವಿ ನಾವು, ಅದನ್ನ ಬಿಟ್ಟಿಲ್ಲ ನಾವು. ನೀರಿನಂತೆ ಅದು ನೀರಿನ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಅಲ್ವಾ? ಭಾವನೆಗಳಿಗೆ ಅದ್ ಇಟ್ಕೊಂಡಿರೋ ಹಂಗೆ ಇರುತ್ತಾ? ಎಷ್ಟೋ ಯಾವ್ದೋ ಒಂದು ಸನ್ನಿವೇಶದಲ್ಲಿ ನಿಮ್ಗೆ ಕೋಪ ಬಂದಿದೆ, ದ್ವೇಷ ಬಂದಿದೆ, ಆ ವ್ಯಕ್ತಿ ಇಲ್ಲ ಅಂದ್ರುನು, ಆ ಪರಿಸ್ಥಿತಿ ಇಲ್ಲ ಅಂದ್ರುನು, ಆ ಸನ್ನಿವೇಶ ಇಲ್ಲ ಅಂದ್ರೆ ನಾವೇನ್ ಮಾಡಿದೀವಿ? ಆ ದ್ವೇಷನ ಹಾಗೆ ಹಿಡ್ಕೊಂಡ್ ಕೂತಿದೀವಿ ನಾವು. ಅದನ್ನ ಹಿಡ್ಕೊಂಡು ನಿಂತು 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 ನಿಮ್ಮ ಶರೀರದಲ್ಲಿ ನಿಮ್ಗೆ ನೋವುಗಳಾಗ್ತಾ ಇದೆ. ನಿಮ್ಮ ಸ್ವಾದಿಷ್ಠಾನ ಚಕ್ರ ಬ್ಲಾಕೇಜ್ ಆಗ್ತಾ ಇದೆ. ನಿಮ್ಮ ಕ್ರಿಯೇಟಿವಿಟಿ ನಿಮ್ಗೆ ಬರೀ ಚಿಂತೆನಲ್ಲೇ ಇದೀರಲ್ಲ, ಬರೀ ದುಃಖದಲ್ಲಿ ಇದ್ದೀರಾ, ದ್ವೇಷ, ಅಸೂಯೆ, ಕಾಮ, ಅದ್ರಲ್ಲಿ ಕೂತ್ಕೊಂಡಿದ್ದೀರಲ್ಲ ನೀವು. ನಿಮ್ ಕ್ರಿಯೇಟಿವಿಟಿ, ಸೃಜನಾತ್ಮಕತೆ ಎಲ್ಲಿ ಡೆವಲಪ್ ಆಯ್ತು? ಬ್ಲಾಕೇಜ್ ಆಯ್ತು.
ನೋಡಿ. ಸೊ ಎಮೋಷನ್ಸ್ ಗಳು ಒತ್ತಡ ಜಾಸ್ತಿ ಆದಾಗ ನೋಡಿ ನಮ್ಮ ಶರೀರದಲ್ಲಿ ಪರಿಣಾಮ ಬೀರ್ದಾಗ ಏನಾಗುತ್ತೆ, ನಮ್ಮ ಕಿಡ್ನಿ, ನಮ್ಮಲ್ಲಿ ಮೂತ್ರಕೋಶ, ಹೌದಲ್ವಾ, ಜನನೇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳು ನಮ್ಗೆ ಪ್ರಾರಂಭ ಆಗ್ತಾ ಇದೆ. ನಾವು ಅರ್ಥ ಮಾಡ್ಕೊಳ್ಬೇಕು. ಆ ನೀರಿನಂತೆ ನಾವು ಹರ್ಕೊಂಡು ಹೋಗ್ಬೇಕು. ಎಮೋಷನ್ಸ್ ಬರುತ್ತೆ, ನೋಡ್ಬೇಕು ನೀವು ಅದನ್ನ ಕೂತ್ಕೊಂಡು ಧ್ಯಾನದಲ್ಲಿ ಸಮಯ ಸಿಕ್ಕಾಗ. ಈ ಇಂಥ ಸಮಯನೇ ಬೇಕು ಅಂತ ಏನಿಲ್ಲ. ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ, ಯಾವಾಗ ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೋ ತಕ್ಷಣ ರಿಯಾಕ್ಟ್ ಮಾಡ್ಬೇಡಿ. ಸ್ವಲ್ಪ ಪಾಸ್ ಕೊಡಿ, ಉಸಿರಿನ ಸ್ವಲ್ಪ ಅಬ್ಸರ್ವ್ ಯುವರ್ ಬ್ರೀತ್, ಸ್ವಲ್ಪ ಗ್ಯಾಪ್ ಕೊಡಿ. ಆಮೇಲೆ ನೀವು ಅದನ್ನ ಇದನ್ನ ಅಭ್ಯಾಸ ಮಾಡ್ಬೇಕು ನಾವು. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ, ನೀವು ನದಿ ನೀರಾಗಿರ್ಬೋದು, ನೀರ್ ಎಲ್ಲಿರುತ್ತೋ ಅಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕು. ಅವಾಗ ನಿಮ್ಗೆ ಅರಿವಾಗುತ್ತೆ. ನೀರು ಹರಿಯುವ ನೀರನ್ನ ನೀವು ಅಬ್ಸರ್ವ್ ಮಾಡ್ಬೇಕು. ಆಗ ನಿಮ್ಗೆ ಗೊತ್ತಾಗುತ್ತೆ ನೀರು, ಅದು ಕಲ್ಲು ಸಿಗ್ಲಿ, ಬಂಡೆ ಸಿಗ್ಲಿ, ಅದಕ್ಕೆ ಜಾಗ ಹರ್ಕೊಂಡು ಹೋಗಿ ಜಾಗ ಸಿಕ್ಕಿದ್ರೆ ಅದು ತಾನೇ ಒಂದ್ ದಾರಿ ಮಾಡ್ಕೊಂಡು ನೀರು ಮುಂದೆ ಹೋಗುತ್ತೆ. ಅದು ಎಂತ ಬಂಡೆ ಬರ್ಲಿ, ಹರ್ಕೊಂಡ ಬಂಡೆನೆ ಕೊರೆದು ದಾರಿ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿರುತ್ತೆ. ಅವದೆಲ್ಲ ನೋಡಿರ್ಬೋದು ನೀವು, ಬಂಡೆಗಳೆಲ್ಲ ಸವದು ಹೋಗಿರುತ್ತೆ. ಅಂದ್ರೆ ಆ ನೀರಿಗೆ ಅಷ್ಟು ಶಕ್ತಿ ಇದೆ, ತನಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪ್ ಮಾಡ್ಕೊಳ್ಳುತ್ತೆ ಅದು. ಸ್ವಲ್ಪ ಇದನ್ನ ಪ್ರಾಕ್ಟಿಕಲ್ ಆಗಿ ನೀವು ಟೈಮ್ ತಗೊಳ್ಳಿ, ನಿಧಾನಕ್ಕೆ ನೀವು ಅದನ್ನ ಗಮನಿಸ್ತಾ ಬರ್ಬೇಕು. ಸಮಯನ ಬಿಡು ಮಾಡ್ಕೊಳ್ಬೇಕು. ನೀರು ಹರಿಯುವ ಸ್ಥಳದಲ್ಲಿ ಕೂತ್ಕೋಬೇಕು, ನೀರನ್ನ ನೋಡ್ಬೇಕು ನೀವು ಹರಿಯೋದನ್ನ. ಅಥವಾ ನಿಮ್ ಮನೆಯಲ್ಲಿ ನೀರ್ ಎಲ್ಲಿ ಹರಿತಾ ಇದೆ, ನಲ್ಲಿನಲ್ಲಿ ಹರಿತಾ ಇದೆಯೋ, ಅಥವಾ ನೀರ್ ಕೈ ತೊಳಿಬೇಕಾದ ಸಮಯದಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿ ವಾಟರ್ ಯಾವ ರೀತಿ ಹರ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಿದಾಗ ನಮ್ಮ ಭಾವನೆಗಳು ಹರ್ಕೊಂಡು ಹೋಗ್ಬೇಕದು. ಅದು ಶಾಶ್ವತ ಅಲ್ಲ. ಅದು ಬರುತ್ತೆ, ಹೋಗುತ್ತೆ. ಒಂದು ಕ್ಷಣ ಮಾತ್ರದಲ್ಲಿ ಇರುತ್ತೆ. ನಮಗೆ ದುಃಖ ಆಗಿರ್ಬೋದು, ಕೋಪ ಆಗಿರ್ಬೋದು, ಆತಂಕಗಳಾಗಿರ್ಬೋದು, ದ್ವೇಷಗಳಾಗಿರ್ಬಹುದು. ಅದು ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಇದು ನಾವು ಪ್ರಾಕ್ಟಿಕಲ್ ಆಗಿ ನಾವು ಪ್ರಯೋಗಗಳನ್ನ ನಮ್ಮಲ್ಲಿ ನೋಡ್ಬೇಕು ನೀವು ಇದನ್ನ. ಆಗ ನಮ್ಮ ಸ್ವಾಧಿಷ್ಠಾನ ಚಕ್ರ ಆಕ್ಟಿವೇಶನ್ ಆಗುತ್ತೆ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಮಣಿಪುರ ಚಕ್ರ. ತುಂಬಾ ಮಣಿಪುರ, ಮಣಿ ಅಂತಂದ್ರೆ ಏನ್ ಹೇಳಿ, ತುಂಬಾ ಪವರ್ಫುಲ್ ಆಗಿರುವಂತದ್ದು ಅಂತ, ಅಂದ್ರೆ ವ್ಯಾಲ್ಯೂಬಲ್ ಆಗಿರುವಂತದ್ದು, ಹೌದಲ್ವಾ? ಸೊ ಇದ್ರ ಬಣ್ಣ ಯಾವುದು ಅಂತ ಹೇಳಿದ್ರೆ ಹಳದಿಯ ಬಣ್ಣ. ಇದ್ರ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಸ್ವಲ್ಪ ನಾಭಿ ಹತ್ರ ಬರುತ್ತೆ. ನಮ್ಮ ಹೊಕ್ಕಳಿನ ಭಾಗ ನಾಭಿಯ ಚಕ್ರ ಅಂತಾನೂ ಕೂಡ ಕರೀತಾರೆ ಇದನ್ನ. ಇದರ ಮಂತ್ರ ಏನು? ರಂಕಾರ. ತತ್ವ ಇದ್ರದ್ದೇನು? ಅಗ್ನಿ. ನೋಡಿ, ಭೂಮಿ ಆಯ್ತು, ನೀರಾಯ್ತು, ಈಗ ಬೆಂಕಿ, ಅಗ್ನಿ. ಇಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನಾವಿಲ್ಲಿ ನಮ್ಮ ನಿರ್ಧಾರಗಳನ್ನ ತಗೊಳ್ಳೋದಿಕ್ಕೆ, ಡಿಸಿಷನ್, ಮೇನ್ ಆಗಿ ನಾವು ಡಿಸಿಷನ್ ತಗೊಳ್ಳೋದು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಮಣಿಪುರ ಚಕ್ರದಲ್ಲಿ ಇರುತ್ತೆ. ನಿರ್ಧಾರಗಳನ್ನ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಸನ್ನಿವೇಶಗಳು ಬಂದಾಗ ನೀವು ಸಂಕಲ್ಪಗಳನ್ನ ಹೇಗ್ ತಗೊಳ್ತಾ ಇದ್ದೀರಾ, ನಿಮ್ಮ ಡಿಸಿಷನ್ಸ್ ಗಳನ್ನ ನೀವು ಯಾವ ರೀತಿ ತಗೊಳ್ತಾ ಇದ್ದೀರಾ. ಆ ಬೆಂಕಿ ಏನಾಗ್ಬೇಕು, ಒಂದು
ಅದು ಅದ್ರ ಮುಂದೆ ಅದ್ರ ಕಾರ್ಯ ನಡಿಬೇಕು ಅನ್ನೋ ಒಂದು ಅಗ್ನಿ ಬೇಕಲ್ಲ ನಮ್ಗೆ. ನೀವು ಮಾಡುವಂತ ಕೆಲಸ ಅದು ಕ್ರಿಯಾ ಕನ್ವರ್ಟ್ ಆಗ್ಬೇಕಲ್ವಾ. ಯಾವ ರೀತಿ ನೀವು ನಿರ್ಧಾರಗಳನ್ನ ತಗೊಳ್ತಾ ಇದ್ದೀರಾ ಅಂತ ನೀವು ಯೋಚನೆ ಮಾಡಿ ನೋಡ್ಬೇಕು. ಅಂದ್ರೆ ನೀವು ಬೇರೆಯವ್ರ ಮಾತುಗಳನ್ನ ಕೇಳಿ ನೀವು ನಿರ್ಧಾರಗಳು ತಗೊಳ್ತಾ ಇದ್ದೀರಾ, ಚಿಂತೆಯಿಂದ ಭಯದಿಂದ ನಿರ್ಧಾರಗಳನ್ನ ತಗೊಳ್ತಾ ಇದ್ದೀರಾ ನೋಡಿ, ಅಥವಾ ಗೊಂದಲದಿಂದ ನೀವು ನಿರ್ಧಾರಗಳನ್ನ ತಗೊಳ್ತಾ ಇದ್ದೀರಾ, ನಿಮ್ಮ ಸಂಕಲ್ಪಕ್ಕೆ ಅನುಗುಣವಾಗಿ ತಗೊಳ್ತಾ ಇದ್ದೀರಾ. ಆ ಒಂದು ಬೆಂಕಿ ಹೇಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದನ್ನ ನೀವು ನೋಡ್ಬೇಕು. ಸೊ ಹೊರಗಡೆ ಒಂದು ಸೂರ್ಯ ಇದ್ದಾನೆ ಅಲ್ವಾ. ಹ್ಮ್ ಆ ಸೂರ್ಯ ಎಷ್ಟು ಪ್ರಕಾಶಮಾನವಾಗಿ ಎಲ್ಲಾ ಕಡೆನೂ ಹರಿತಾ ಇದೆ ಅಲ್ಲ, ಹಾಗೆ ನಮ್ಮೊಳಗಡೆನೂ ಇರೋದು ಅಗ್ನಿ ಒಂದು ಸೂರ್ಯ. ಈ ಅಗ್ನಿಗೆ ನೀವ್ ಏನ್ ಮಾಡ್ತಾ ಇದ್ದೀರಾ, ಅದು ಹರಿಯೋದಿಕ್ಕೆ ಅಂದ್ರೆ ಅದು ಪ್ರಕಾಶವನ್ನ ಬಿಡ್ತಾ ಇದೀಯಾ, ಅದ್ರ ನೀವ್ ಅದನ್ನ ಮುಚ್ಚುಮರೆ ಮಾಚ್ಕೊಂಡ್ಬಿಟ್ಟಿದೀರಾ. ಅದು ನಿಮ್ಮ ಸಾಮರ್ಥ್ಯದವನ್ನ ನಿಮ್ ಕೆಲಸ ಮಾಡೋಕೆ ಆ ಸಾಮರ್ಥ್ಯವನ್ನ ಕೊಡ್ತಾ ಇದೀಯಾ. ನಿಮ್ ಎಮೋಷನ್ಸ್ ಅಲ್ಲಿ ನೋಡಿ, ನೀವ್ ಈ ನಿರ್ಧಾರವನ್ನ ತಗೊಳ್ಳೋದಿಕ್ಕೆ ಭಯದಿಂದ ತಗೊಳ್ತಾ ಇಲ್ವಾ, ಅಥವಾ ಆತಂಕದಿಂದ ತಗೊಳ್ತಾ ಇದ್ದೀರಾ. ನೋಡಿ, ನಿಮ್ಮ ಈ ಒಂದು ಮಣಿಪುರ ಚಕ್ರಕ್ಕೆ ನಿಮ್ಮ ಸ್ವಾದಿಷ್ಟಾನ ಚಕ್ರ ಮತ್ತೆ ಮೂಲಾಧಾರ ಚಕ್ರ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಕನ್ಫ್ಯೂಷನ್ ಇಂದ ಭಯದಿಂದ ನೀವು ಕೂತ್ಕೊಂಡಿದ್ದೀರಾ, ನಿರ್ಧಾರಗಳನ್ನ ತಗೊಳಕ್ ಆಗ್ತಾ ಇಲ್ಲ, ಕಾರ್ಯವನ್ನ ಮಾಡಕ್ ಆಗ್ತಾ ಇಲ್ಲ, ನಿಮಗೆ ಮಾಡ್ಬೇಕು ಅಂತ ಅನ್ಸುತ್ತೆ ಆದ್ರೂ ಮಾಡಕ್ ಆಗ್ತಾ ಇಲ್ಲ. ಎಲ್ಲ ತಿಳಿದಿದೆ ಆದ್ರೂ ನಿಮ್ ಕೆಲ್ಸನ ನೀವು ಮಾಡಕ್ ಆಗ್ತಾ ಇಲ್ಲ. ಡಿಸಿಷನ್ಸ್ ನ ಇಂಡಿಪೆಂಡೆಂಟ್ ಆಗಿ ನೀವು ತಗೊಳಕ್ ಆಗ್ತಾ ಇಲ್ಲ. ನೋಡಿ, ಮತ್ತೆ ನಿಮ್ಗೆ ನಿಮ್ಮ ಮೂಲಾಧಾರ ಚಕ್ರ ಸ್ವಾದಿಷ್ಟಾನ ಚಕ್ರ ನಿಮ್ಗೆ ಒಂದು ಬಲೆಯನ್ನ ಹಾಕಿದೆ ನಿಮಗೆ. ಸೊ ನೋಡಿ, ಆಗ ನಿಮ್ಮಲ್ಲಿ ಏನಾಗುತ್ತೆ, ನಿಮ್ಮ ಕೆಲಸವನ್ನ ಸಂಪೂರ್ಣವಾಗಿ ಸಾಮರ್ಥ್ಯದಿಂದ ಆಗ್ಲಿ ಬುದ್ಧಿವಂತಿಕೆಯಿಂದ ಆಗ್ಲಿ ಎಫಿಶಿಯಂಟ್ ಆಗಿ ನಮ್ ಕೈಲಿ ಮಾಡಕ್ ಆಗ್ತಾ ಇಲ್ಲ. ಇದು ಬ್ಲಾಕೇಜಸ್ ಆಫ್ ನಮ್ಮ ಮಣಿಪುರ ಚಕ್ರದಿಂದ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಎಲ್ಲಾ ಕೆಲಸಗಳಲ್ಲೂ ಕೂಡ ನಮ್ಗೆ ಸಾಮರ್ಥ್ಯವನ್ನ ನಾವು ಕಳ್ಕೊಳ್ತಾ ಇದ್ದೀವಿ, ಆತ್ಮವಿಶ್ವಾಸನೂ ಕಡಿಮೆ ಆಗ್ತಾ ಇದೆ, ನಿರ್ಧಾರಗಳು ತಗೊಳಕ್ ಆಗ್ತಾ ಇಲ್ಲ, ಕಳವಳಗಳು ಜಾಸ್ತಿ ಆಗ್ತಾ ಇದೆ ನಮ್ಗೆ. ಸೊ ಇದನ್ನ ಈ ಚಕ್ರವನ್ನ ನಾವು ಆಕ್ಟಿವೇಶನ್ ಮಾಡ್ಕೊಳ್ಬೇಕು ಅಂದ್ರೆ ನೀವು ಕನೆಕ್ಟೆಡ್ ವಿತ್ ಸೂರ್ಯ. ಆ ಸೂರ್ಯನ ಬೆಂಕಿ, ಹೊರಗಡೆ ಇರುವಂತ ಸೂರ್ಯನ ಬೆಂಕಿ ಹೇಗಿದೆಯೋ ಅದೇ ಸೂರ್ಯ ನಮ್ಮೊಳಗಡೆನೂ ಇದ್ದಾನೆ. ಆ ಸೂರ್ಯನೇ ನಮ್ಮ ಮಣಿಪುರ ಚಕ್ರ ಅಂತೇಳಿ ನೀವು ಆ ಸೂರ್ಯನ ನೀವು ಗಮನಿಸಿದಾಗ ಅದು ಎಷ್ಟು ಪ್ರಕಾಶವಾಗಿದೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ತಾ ಬರ್ಬೇಕು. ಅಗ್ನಿಯ ಜೊತೆಗೆ ನಾವು ಕನೆಕ್ಷನ್ ಆಗ್ಬೇಕು, ಆ ಫೈರ್ ಇರ್ಬೇಕು ನಿಮ್ಗೆ. ಆ ಫೈರ್ ಬಂತು ಅಂತ ಹೇಳಿದ್ರೆ ನಿಮ್ ಮುಂದೆ ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವಾಗ ನಾವು ಆ ಫೈರ್ ಅನ್ನ ನಾವು ಮುಂದೆ ತಗೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಅಲ್ಲಿ ನಮ್ಗೆ ಸಮಸ್ಯೆ, ನಮ್ಮ ಬಾಡಿನಲ್ಲಿ ನಮ್ಮ ಸಮಸ್ಯೆಗಳು, ನಮ್ಮ ಸ್ಟಮಕ್ಗೆ ರಿಲೇಟೆಡ್ ಆದಂತ ಸಮಸ್ಯೆಗಳು ಅಜೀರ್ಣ ಆಗಿ ಬೆಂಕಿನ ಏನಾಗ್ತಾ ಇದೀವಿ ನಾವು ಮಂದಗೊಳಿಸ್ತಾ ಇದೀವಿ. ಆ ಜೀರ್ಣಕ್ರಿಯೆ ಬೆಂಕಿ ಇಲ್ಲ ಅಂತ ಹೇಳಿದ್ರೆ ಆ ಜೀರ್ಣಕ್ರಿಯೆ ಆಗಿರ್ಬಹುದು, ಡಯಾಬಿಟಿಸ್ ಆಗಿರ್ಬಹುದು, ಲಿವರ್ಗೆ ಸಂಬಂಧ ಸ್ಟಮಕ್ ಇರುವಂತ ಸಮಸ್ಯೆಗಳು ನಮ್ಗೆ ಎಷ್ಟು ಚೆನ್ನಾಗಿ ನಮ್ಮ ಚಕ್ರಗಳು ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಆಗಿರುತ್ತೆ. ಇದನ್ನ ನಾವು
ನಮ್ಮ ಜೀವನದಲ್ಲಿ ನಾವು ಪ್ರಯೋಗವನ್ನ ಮಾಡ್ಬೇಕು, ನೋಡ್ಬೇಕು ಎಲ್ಲಿ ನಾನು ಸ್ಟಕ್ ಆಗ್ತಾ ಇದ್ದೀನಿ, ಯಾವ ಬಲೆಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಅಂತೇಳಿ ನಾವು ಗಮನಿಸ್ತಾ ಬರ್ಬೇಕು. ನಿಮ್ಗೆ ಟಾಸ್ಕ್ ಎಲ್ಲ ಏನು ಅಂತ ಹೇಳಿದ್ರೆ ಹೋಮ್ವರ್ಕ್ ಅನ್ಕೊಳ್ಳಿ. ಎಲ್ಲೂ ಹೋಮ್ವರ್ಕ್ ಕೊಡಲ್ಲ, ನಾನ್ ನಿಮ್ಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ನಾಳೆಯವರೆಗೆ ನೀವು, ನಾಳೆ ಕ್ಲಾಸ್ ಬರೋವರೆಗೆ ನೀವು ಅಬ್ಸರ್ವ್ ಮಾಡಿ. ನೀವೇನು ಮಾಡೋದ್ ಬೇಡ, ಜಸ್ಟ್ ನೋಡಿ ಅಷ್ಟೇ, ಅದ್ರ ಹಿಂದೆ ಹೋಗ್ಬೇಡಿ. ಏನೇನ್ ಆಗ್ತಾ ಇದೆ ನನ್ನ ಒಳಗಡೆ, ಸೊ ಯಾವ್ಯಾವ ಭಾವನೆಗಳು, ಏನೇನು ಒಳಗಡೆ ನನಗೆ ಇದೆ ಅಂತ ಹೇಳಿ ನೀವು ಅವಲೋಕನೆಯನ್ನ ನೀವು ಮಾಡಿ. ಇನ್ನು ಉಳಿದಂತ ಕ್ಲಾಸಿನ ಚಕ್ರಗಳಿಗೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಬರೋಣ. ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಕೂಡ.